ಆ ದಿನ ರಾತ್ರಿ ನಮ್ಮ ಮಧ್ಯೆ ನಡೆದಿದ್ದನ್ನು ಟುಡೇ ಐ ವಿಲ್ ರಿಪೀಟ್ ಎವ್ರಿಥಿಂಗ್ ಆನ್ ದಿ ಬೆಡ್. ಹಾಗಾಗಬಾರ್ದು ಅಂದರೆ ಜಸ್ಟ್ ಶಟ್ ಯುವರ್ ಮೌತ್. ಅಗ್ನಿವರ್ಮ ಕೂಲಾಗಿ ಹೇಳಿದ್ರು, ಗಂಭೀರವಾಗಿ ಹೇಳ್ದ. ಅವನ ಗಂಭೀರವಾದ ಧ್ವನಿಗೆ ಅವಳು ಮೌನವಾಗಿ ಉಳ್ಕೊಂಡ್ಳು. ಅಗ್ನಿವರ್ಮ ಕಾವೇರಿನ ಬ್ರೈಡಲ್ ಸ್ಟ್ಯಾಂಡಲ್ಲಿ ಎತ್ಕೊಂಡು ಒಂದು ರೂಮ್ ಹತ್ರ ಬರ್ತಿದ್ದಂತೆ ಡೋರ್ ಆಟೋಮೆಟಿಕ್ ಆಗಿ ಓಪನ್ ಆಯಿತು. ಅಗ್ನಿವರ್ಮನ ಬಂಗ್ಲೆಯಲ್ಲಿ ಪ್ರತಿಯೊಂದು ಥಿಂಗ್ ಆಟೋಮೆಟಿಕ್ ಸೆನ್ಸರ್ ಇರುತ್ತೆ. ಬೈ ಸೆನ್ಸಿಂಗ್ ಪ್ರತಿಯೊಂದು ಆಟೋಮೆಟಿಕ್ಕಾಗಿ ವರ್ಕ್ ಆಗುತ್ತೆ. ಒಳಗಡೆ ಬರ್ತಿದ್ದಂತೆ ಕಾವೇರಿನ ಬೆಡ್ ಮೇಲೆ ಕೂರಿಸಿ ಐ ವಿಲ್ ಕಮ್ ಬ್ಯಾಕ್ ವಿತಿನ್ 20 minutes, ಕ್ಲೀನ್ ಯುವರ್ ಸೆಲ್ಫ್ ಅಂತೇಳಿ ಹೊಟ್ಟೋದ. ಅಗ್ನಿವರ್ಮ ಹೋಗುತ್ತಲೇ ಡೋರ್ಸ್ ಆಟೋಮೆಟಿಕ್ಕಾಗಿ ಕ್ಲೋಸ್ ಆಗೋದ್ವು. ತನ್ನ ಜೊತೆ ಏನಾಗ್ತಿದೆ, ಯಾರು ಇವನು ಅಂದ್ಕೊಳ್ತಾ ಸುತ್ತಲೂ ನೋಡಿದ್ಲು. ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನ್ ರೂಮ್ ಇಡೀ ಇವಿಲ್ ಸೆನ್ಸನ್ನು ರೆಪ್ರೆಸೆಂಟ್ ಮಾಡ್ತಿದೆ. ರೂಮ್ನಲ್ಲಿದ್ದ ಪ್ರತಿಯೊಂದು ಥಿಂಗ್ ತುಂಬ ವೆಲ್ ಆರ್ಗನೈಸ್ಡ್ ಆಗಿದೆ. ಸುತ್ತಲೂ ನೋಡ್ತಿದ್ದ ಕಾವೇರಿ ನೋಟ ಒಂದು ವಾಲ್ ಪೋರ್ಟ್ರೇಟ್ ಹತ್ರ ನಿಂತಿತ್ತು. ತುಂಬ ವಿಚಿತ್ರವಾಗಿತ್ತು ಅದು. ಅಂದರೆ ಪೇಂಟೆಂಟ್ ಪೋರ್ಟ್ರೇಟ್ ಥರ ಕಾಣಿಸ್ತಿದೆ. ಪ್ರತಿಯೊಂದು ಸಣ್ಣ ವಿಷಯವೂ ತುಂಬ ಪರ್ಫೆಕ್ಟಾಗಿ ಪೇಂಟ್ ಆಗಿದೆ. ತಿಳಿಯದೆ ಕಾವೇರಿ ಹೆಜ್ಜೆಗಳು ಆ ಪೋರ್ಟ್ರೇಟ್ ಕಡೆ ಸಾಗದ್ವು. ಹತ್ರ ಹೋಗಿ ನೋಡ್ತಿದ್ದ ಕಾವೇರಿ ನೋಟ ಪೇಂಟಿಂಗ್ ಮೇಲೆ ರಾಯಲ್ ಆಗಿ ಕಾಣಿಸೋ ಒಂದು ಸಿಗ್ನೇಚರ್ ಹತ್ರ ನಿಂತು. ಅಗ್ನಿವರ್ಮ ಹೆಸರು ಕಾವೇರಿ ತುಟಿಗಳಿಂದ ಹೊರ ಬರ್ತಿದ್ದಂತೆ ಆಲ್ ಆಫ್ ದಿ ಸಡನ್ ಅವಳೊಳಗೆ ಗೂಸ್ ಬಂಪ್ಸ್ ಬಂದವು. ಆ ಪೇಂಟಿಂಗನ್ನು ಸರಿಯಾಗಿ ನೋಡಿದ್ರೆ ತುಂಬ ಭಯ ಉಂಟಾಗಿ ಒಂದು ಹೆಜ್ಜೆಯಿಂದ ಕಿಟ್ಲು. ಪೇಂಟಿಂಗ್ ಪರ್ಫೆಕ್ಟಾಗಿ ಡ್ರಾ ಆಗಿರೋದ್ರೊಳಗೆ ಯಾವುದೋ ಇವಿಲ್ ಸ್ಪಿರಿಟ್ ಇದೆ. ಅದನ್ನು ನೋಡಿದ್ರೆ ಯಾರಾದರೂ ಭಯ ಪಡಬೇಕು. ತುಂಬ ಯುನಿಕ್ ವೇನಲ್ಲಿ ಡ್ರಾ ಆಗಿದೆ. ಹಿಂದಕ್ಕೆ ತಿರುಗಿ ಹೋಗ್ತಿದ್ದ ಕಾವೇರಿಗೆ ಬೆಡ್ ಪಕ್ಕದಲ್ಲಿದ್ದ ಟೆಲಿಫೋನ್ ಕಾಣಿಸ್ತು. ಟೆಲಿಫೋನ್ ನೋಡುತ್ತಲೇ ಅವಳ ಬ್ರೈನಲ್ಲಿ ಎರಡು ಆಲೋಚನೆಗಳು ಸುಳಿದಾಡಿದ್ವು. ಮೊದಲನೇದು ಕಾಲ್ ಮಾಡಬೇಕಾ, ಎರಡನೇದು ಬೇಡವಾ. ಆದರೆ ಧೈರ್ಯ ಮಾಡಿ ನಂಬರ್ ಡಯಲ್ ಮಾಡಿದ್ಲು. ಫಸ್ಟ್ ರಿಂಗ್ಗೆ ಆ ಕಡೆ ವ್ಯಕ್ತಿ ಕಾಲ್ ಲಿಫ್ಟ್ ಮಾಡಿದ್ರು. ಅವರು ಲಿಫ್ಟ್ ಮಾಡ್ತಿದ್ದಂತೆ ಕಾವೇರಿಯಲ್ಲಿ ಒಂದು ಹೋಪ್ ಕ್ರಿಯೇಟ್ ಆಯಿತು. ಅಕ್ಕ, ನಾನು ಕಾವೇರಿ ಅಂದ್ಲು. ಆ ಕಡೆಯಿಂದ ಎಂಥ ಆನ್ಸರ್ ಬರಲಿಲ್ಲ. ಕಾವೇರಿ ಇನ್ನೊಂದು ಬಾರಿ ಟ್ರೈ ಮಾಡಿದ್ಲು. ಆಗಲೂ ಕೂಡ ಆ ಕಡೆಯಿಂದ ಅವರು ಕಾಲ್ ಲಿಫ್ಟ್ ಮಾಡಿದ್ರು, ಬಟ್ ಮಾತಾಡ್ತಿಲ್ಲ. ಯಾಕೋ ಗೊತ್ತಿಲ್ಲ, ಕಾವೇರಿಯಲ್ಲಿ ಭಯ ಹೆಚ್ಚಾಯಿತು. ಕಣ್ಣುಗಳಲ್ಲಿ ನೀರು ಕೂಡ ಶುರುವಾದವು. ಹಲೋ ಅಕ್ಕ, ಪ್ಲೀಸ್ ಆನ್ಸರ್ ಟು ಮೀ ಅಳೋ ಧ್ವನಿಯಲ್ಲಂದ್ಲು. ಎಸ್ ಅಂತ ಕೇಳಿಸ್ತು. ಆದರೆ ಅದು ಕಾವೇರಿ ಅಕ್ಕ ಶ್ರುತಿ ಧ್ವನಿ ಅಲ್ಲ. ನಿಜಕ್ಕೂ ಅದು ಹುಡುಗಿ ಧ್ವನಿಯೇ ಅಲ್ಲ. ಎಸ್ ಅನ್ನೋ ವರ್ಡ್ ತುಂಬ ಗಂಭೀರವಾಗಿ ಕೇಳಿಸ್ತು. ತಿಳಿಯದೆಯೇ ಕಿವಿಯ ಹತ್ರ ಇದ್ದ ರಿಸೀವರ್ನ ಮುಂದಕ್ಕಿಟ್ಟು ನೋಡಿದ್ಲು. ಆ ಕಡೆ ವ್ಯಕ್ತಿ ಮೌನವಾಗಿದ್ದರು. ಕಾವೇರಿಗೆ ಆ ಧ್ವನಿ ಕೇಳಿದ ನಂತರ ಹಾರ್ಟ್ ಫಾಸ್ಟಾಗಿ ಬಡ್ಕೊಳ್ಳೋದು ನಿಲ್ತಾನೇ ಇಲ್ಲ. ತನ್ನ ಹಾರ್ಟ್ ಬೀಟ್ ತನಗೆ ಸ್ಪಷ್ಟವಾಗಿ ಕೇಳಿಸಿದ್ರೆ ಟಕ್ಕನ್ನು ರಿಸೀವರ್ ಇಟ್ಟು ಕಾಲ್ ಕಟ್ ಮಾಡಿದ್ಲು. ಕಾಲ್ ಕಟ್ ಮಾಡಿದ ನಂತರವೂ ಮತ್ತೆ ಅದೇ ಧ್ವನಿ ಕೇಳಿಸೋದ್ರಿಂದ ಹಿಂದಕ್ಕೆ ತಿರುಗಿ ನೋಡಿದ ಕಾವೇರಿಗೆ ಅಗ್ನಿವರ್ಮ ಕಾಣಿಸ್ದ. ಅಗ್ನಿವರ್ಮ ಡಾರ್ಕ್ ಐಸ್ನಿಂದ ಅವಳನ್ನೇ ನೋಡ್ತಿದ್ದಾನೆ. ಅವ್ನು ನೋಡೋದಕ್ಕೆ ಶಾಂತವಾಗಿದ್ರು ತುಂಬ ಕಠೋರವಾಗಿ ಕಾಣಿಸ್ತಿದ್ದಾನೆ. ಅವನ ಕೈಯಲ್ಲಿ ಎಲೆಕ್ಟ್ರಾನಿಕ್ ಟ್ಯಾಬ್ಲೆಟ್ ಇದೆ. ವಾಟ್ ಆರ್ ಡೂಯಿಂಗ್? ನೇರವಾಗಿ ಅವಳನ್ನೇ ನೋಡ್ತಾ ಕೇಳ್ತಾ. ಕಾವೇರಿ ಹತ್ರ ಸಮಾಧಾನ ಇಲ್ಲ. ಅದಕ್ಕೆ ಅಗ್ನಿವರ್ಮನ ಐ ಕಾಂಟ್ಯಾಕ್ಟನ್ನು ತಪ್ಪಿಸ್ಕೊಳ್ತಾ ತಲೆ ಕೆಳಗಿಳಿಸಿದ್ಲು. ಡೋಂಟ್ ಟ್ರೈ ಟು ಬಿಕಮ್ ಅ ಸ್ಮಾರ್ಟ್. ಇಲ್ಲಿ ಪ್ರತಿಯೊಂದು ನನ್ನ ಅಂಡರ್ ಕಂಟ್ರೋಲ್ನಲ್ಲಿರುತ್ತೆ, ಇನ್ಕ್ಲೂಡಿಂಗ್ ನಾನ್ ಲಿವಿಂಗ್ ಥಿಂಗ್ಸ್ ಆಲ್ಸೋ. ನಾನು ನನ್ನ ಮನೆಗೆ ಹೋಗಬೇಕು, ಪ್ಲೀಸ್ ನನ್ನ ಬಿಟ್ಟುಬಿಡಿ ಅಂದ್ಲು. ಅಗ್ನಿವರ್ಮನಿಗೆ ಅವಳು ಮಾತಿಷ್ಟ ಆಗಲಿಲ್ಲ. ಡಾರ್ಕಾಗಿ ಅವಳನ್ನ ನೋಡ್ತಾ ದವಡೆಗಳನ್ನ ಬಿಗ್ದ. ಅಮ್ಮ ಅಪ್ಪ ನನಗೋಸ್ಕರ ಮನೆಯಲ್ಲಿ ಟೆನ್ಷನ್ ಪಡ್ತಿರ್ತಾರೆ, ಪ್ಲೀಸ್ ನನ್ನ ಬಿಟ್ಬಿಡಿ ಅಂದ್ಲು. ಅಗ್ನಿವರ್ಮ 2 ಹೆಜ್ಜೆ ಕಾವೇರಿ ಹತ್ರ ಇಟ್ಟು ತನ್ನ ಕೈಯಲ್ಲಿದ್ದ ಎಲೆಕ್ಟ್ರಾನಿಕ್ ಟ್ಯಾಬ್ಲೆಟ್ಸ್ ಇಟ್ಟ. ಓಪನ್ ಇಟ್ ಆ್ಯಂಡ್ ಸಿ ದ ನ್ಯೂಸ್, ಟಾಕ್ಸಿಕ್ ವಾಯ್ಸ್ನಲ್ಲಿ ಹೇಳ್ದ. ಅವನು ಹೇಳ್ತಿದ್ದಂತೆ ಓಪನ್ ಮಾಡಿ ನ್ಯೂಸ್ ನೋಡಿದ ಕಾವೇರಿಗೆ ಕಾಲುಗಳ ಕೆಳಗಿರೋ ಭೂಮಿ ಒಮ್ಮೆಲೆ ನಡಗದಂತಾಯಿತು. ಆಶ್ಚರ್ಯದಿಂದ ಅವನ ಕಡೆ ದೊಡ್ಡ ದೊಡ್ಡ ಕಣ್ಣುಗಳಿಂದ ನೋಡಿದ್ಲು. ಇವಾಗ ಟೆನ್ಷನ್ ಪಡಲ್ಲ, ಆಮ್ ಐ ರೈಟ್? ಸೈಡ್ ಸ್ಮೈಲಿಂದ ಕಾವೇರಿ 2 ಹೆಜ್ಜೆ ಹತ್ರ ಬಂದು ಅವಳ ಕೆನ್ನೆಗಳನ್ನ ಮುಡ್ತಾ ಕೇಳ್ದ. ಯಾಕೆ ಮಾಡಿದ್ದೀರಾ ಹೀಗೆ? ಕಾವೇರಿ ಕಣ್ಣುಗಳಲ್ಲಿ ನೀರು ಕೆನ್ನೆಗಳ ಮೇಲೆ ಜಾರದ್ವು. ಬಿಕಾಸ್ ಆಫ್ ಯು, ನೀನು ನನಗೆ ಬೇಕು, ಕಾವೇರಿ ಕೆನ್ನೆಗಳನ್ನ ಒತ್ತಿ ಹೇಳ್ದ. ಕಾವೇರಿ ಅತ್ಯಂತ ಹೈಲಿ ಡಿಮ್ಯಾಂಡ್ ಇವೆಂಟ್ ಆರ್ಗನೈಸರ್. ಈ ದಿನವೇ ರಾತ್ರಿ ರೋಡ್ ಕ್ರಾಸ್ ಮಾಡ್ತಾ ಆಕ್ಸಿಡೆಂಟ್ಗೊಳಗಾಗಿ ಪ್ರಾಣ ಬಿಟ್ಟಿದ್ದಾಳೆ. ಆ ಬಾಡಿಯನ್ನು ನೋಡಿದ ಕಾವೇರಿಗೆ ಒಂದು ಕ್ಷಣ ಅನ್ನಿಸ್ತು ತಾನೇ ಅಂತ. ಇನ್ಯಾರು ಗುರ್ಸೋದಕ್ಕೆ ಸಾಧ್ಯ? ಅದು ಕಾವೇರಿಯ ಡಮ್ಮಿ ಡೆಡ್ ಬಾಡಿ ಅಂತ. ನಿಜಕ್ಕೂ ಯಾರಿವನು? ತನ್ನ ಜೀವನವನ್ನು ಅವನು ಹೇಗೆ ಡಿಸೈಡ್ ಮಾಡಬಲ್ಲ? ಕಾವೇರಿ ಕೋಪದಿಂದ ಅಗ್ನಿವರ್ಮನ ಕಡೆ ನೋಡಿ, ಯು ಡಿಡ್ ಎ ಬಿಗ್ ಮಿಸ್ಟೇಕ್ ಮಿಸ್ಟರ್ ಕಿರ್ಚಿದ್ಲು. ಇನ್ನೊಂದು ಕಡೆ ಕೇಳಿಸ್ತಿರೋ ನ್ಯೂಸ್ ಕೇಳೋದಕ್ಕೆ ಸಾಧ್ಯ ಆಗದೆ ಟ್ಯಾಪನ್ನು ಕೋಪದಿಂದ ನೆಲಕ್ಕೆ ಹಾಕೊಡದ್ಲು. ಡೆಡ್ ಬಾಡಿನ ಪೋಸ್ಟ್ ಮಾರ್ಟಮ್ಗೆ ರವಾನಿಸ್ತಾ ಅಲ್ಲಿ ನಡೆಯೋ ವಾತಾವರಣವನ್ನು ಪೊಲೀಸರು ಹತೋಟಿ ತೆಗೆದುಕೊಂಡಿದ್ದಾರೆ ಅಂತ ನ್ಯೂಸ್ ರೀಡರ್ ಪದೇ ಪದೇ ಅದೇ ನ್ಯೂಸ್ ಓದ್ತಿದ್ದಾಳೆ. ಕಾವೇರಿ ಮೊಬೈಲ್, ಕಾವೇರಿ ಥಿಂಗ್ಸ್ ಎಲ್ಲವೂ ಆಕ್ಸಿಡೆಂಟ್ ಅಥವಾ ಪ್ಲೇಸ್ ಹತ್ರ ರೋಡ್ ಮೇಲೆ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿವೆ. ಸೇಮ್ ಕಾವೇರಿ ಬಾಡಿ ಪರ್ಸ್ನಾಲಿಟಿ ಇರೋ ಹುಡುಗಿಯಲ್ಲಿ ರೋಡ್ ಮೇಲೆ ಡೆಡ್ ಬಾಡಿಯಾಗಿ ಬಿದ್ದಿದ್ದಾಳೆ. ಕಾವೇರಿ ಎಂಥ ಬಟ್ಟೆಗಳನ್ನ ಹಾಕ್ಕೊಂಡು ಹೇಗೆ ರೆಡಿಯಾಗಿದ್ಲೋ ಆ ಡೆಡ್ ಬಾಡಿ ಕೂಡ ಅಚ್ಚು ಹಾಗೇ ಇದೆ. ಆ ಕಡೆ ಕಾವೇರಿ ಕೈರಿಂಗ್ ಕೂಡ ಆ ಡೆಡ್ ಬಾಡಿ ಕೈಯಲ್ಲಿದ್ದೆ. ಅಗ್ನಿವರ್ಮನಿಗೆ ಅದೇನು ಲೆಕ್ಕಕ್ಕಿಲ್ಲದೆ ಇಂಫ್ಯಾಕ್ಟ್ಲೆಸ್ ಫೇಸ್ ಎಕ್ಸ್ಪ್ರೆಷನ್ ಇಟ್ಟಿದ್ದ.
ವಾಟ್ ಯು ಥಿಂಕ್ ಅಬೌಟ್ ಮೀ? ಕೋಪವನ್ನು ಬೇಸರವನ್ನು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗದೆ ಕಿರ್ಚಿದ್ಲು. ಯು ಆರ್ ಜಸ್ಟ್ ಮೈನ್. ಅದೇ ನಿನ್ನ ಬಗ್ಗೆ ಥಿಂಕ್ ಮಾಡಿದೆ. ತುಂಬ ಕೂಲಾಗಿ ಹೇಳಿದ್ರು, ಬೋಲ್ಡ್ ವಾಯ್ಸ್ನಲ್ಲಿ ಹೇಳ್ದ. ಅಗ್ನಿವರ್ಮನ್ ಧ್ವನಿಯಲ್ಲಿ ಸಣ್ಣ ಗಿಲ್ಟಿ ಫೀಲ್ ಕೂಡ ಇಲ್ಲ. ತಲೆ ಎತ್ತಿ ಅಗ್ನಿವರ್ಮನ್ ಕಣ್ಣುಗಳನ್ನ ನೋಡಿದ್ಲು. ಅದೇ ಎಕ್ಸ್ಪ್ರೆಷನ್ ಇಲ್ಲದ ಕಣ್ಣುಗಳು. ಆದರೆ ಈ ಬಾರಿ ಅವನ ಕಣ್ಣುಗಳಲ್ಲಿ ಕಾವೇರಿ ಗರ್ವ ಕಾಣಿಸ್ತು. ಇಂಥ ಫೇಕ್ ನ್ಯೂಸ್ ಕ್ರಿಯೇಟ್ ಮಾಡೋದ್ರಿಂದ ನಮ್ಮಮ್ಮ ಅಪ್ಪ ಎಲ್ಲಿ ಎಷ್ಟು ಸಂಕಟ ಅನುಭವಿಸ್ತಾರೋ ನಿಮಗೆ ಗೊತ್ತಾ? ಗೊತ್ತಿಲ್ಲ, ಬಟ್ ನೀನು ಇವತ್ತಿಗೂ ನಿನ್ನನ್ನು ನೀನು ಕ್ಲೀನ್ ಮಾಡ್ಕೊಂಡಿಲ್ಲ. ಅವಳಿಗೆ ಒಂದು ಹೆಜ್ಜೆಯಿಂದ ಕಿಟ್ಟು ದೂರ ಸರದಂದ. ಕಾವೇರಿ ತನ್ನ ಬೇಸರದ ಬಗ್ಗೆ ಮಾತಾಡ್ತಿದ್ದರೆ ಅಗ್ನಿವರ್ಮ ಇನ್ನೊಂದ್ರ ಬಗ್ಗೆ ಮಾತಾಡ್ತಿದ್ದಾನೆ. ಅಗ್ನಿವರ್ಮನಿಗೆ ಪ್ರತಿಯೊಂದು ಕ್ಲೀನ್ ಆ್ಯಂಡ್ ಪರ್ಫೆಕ್ಟ್ ಆಗಿರಬೇಕು. ಅವನಿಗೆ OCD ಪ್ರಾಬ್ಲಮ್ ಇದೆ. ಅವನ ವಸ್ತುಗಳನ್ನ ಯಾರಾದರೂ ಟಚ್ ಮಾಡಿದ್ರೆ ಅವನಿಗೂ ನಿಜಕ್ಕೂ ಇಷ್ಟನೇ ಆಗಲ್ಲ. ಕಾವೇರಿಯನ್ನು ಡಾಕ್ಟರ್ಸ್ ಟಚ್ ಮಾಡಿದ್ರು. ಆ ಟಚ್ ಅಗ್ನಿವರ್ಮನ್ ದೃಷ್ಟಿಯಲ್ಲಿ ಡರ್ಟಿ. ವಾಟ್ ಯು ಮೀನ್ ಕ್ಲೀನ್? ಅವನ ವಿಚಿತ್ರವಾದ ಮಾತುಗಳಿಗೆ ಹೇಳಿದ್ಲು, ನೀನು ನನ್ನವಳು, ನಾನು ನನ್ನದು ಅಂತ ಅಂದದ್ದು. ಪ್ರತಿಯೊಂದು ಕ್ಲೀನ್ ಆ್ಯಂಡ್ ನೀಟಾಗಿ ಪರ್ಫೆಕ್ಟ್ ಆಗಿರಬೇಕು. ಐ ಹೇಟ್ ಡರ್ಟಿ, ಸೊ ಜಸ್ಟ್ ಗೋ ಆ್ಯಂಡ್ ಕ್ಲೀನ್ ಯುವರ್ ಸೆಲ್ಫ್. ಕಮಾಂಡಿಂಗ್ ಟೋನ್ನಲ್ಲಿ ಹೇಳ್ದ. ಅಗ್ನಿವರ್ಮನ್ ಮಾತುಗಳಿಗೆ ಅವನು ಯಾವುದೋ ವಿಚಿತ್ರ ಪ್ರಪಂಚದಿಂದ ಬಂದಿದ್ದಾನೆ ಅನ್ನುವಂಥ ಅವನ ಕಡೆ ಕಾವೇರಿ ವಿಚಿತ್ರವಾಗಿ ನೋಡ್ತಿದ್ರೆ, ಓಪನ್ ಯುವರ್ ಡ್ರೆಸ್ ಆರ್ಡರ್ ಮಾಡ್ದ. ಆ ಮಾತು ಕೇಳಿದ್ಲೆ ಕಾವೇರಿಗೆ ಇನ್ನೂ ಆಶ್ಚರ್ಯ ಆಯಿತು. ಐ ಸೆಡ್. ಅಗ್ನಿವರ್ಮನ್ ಮಾತು ಪೂರ್ತಿ ಆಗೋ ಮುನ್ನವೇ ನೋ ಐ ವೋಂಟ್. ಡ್ರೆಸ್ ಮೇಲೆ ಪಟ್ಟು ಗಟ್ಟಿಯಾಗಿ ಬಿಗಿದು ಅಗ್ನಿವರ್ಮನಿಗೆ ದೂರವಾಗಿಂದೇ ಹೆಜ್ಜೆ ಹಾಕಿದ್ಲು. ಅಗ್ನಿವರ್ಮ ನೋಟ ಕಾವೇರಿ ಮೇಲಿಟ್ಟು ಒಂದು ಚಿಟಿಕೆ ಹೊಡೆದ. ಇಬ್ಬರು ಮೇಟ್ಸ್ ಹೆಡ್ ಬೋ ಮಾಡಿ ಅಗ್ನಿವರ್ಮನ ಮುಂದಕ್ಕೆ ಬಂದರು. ಐ ವಾಂಟ್ ರೂಮ್ ಟೆಂಪ್ರೇಚರ್ ವಾಟರ್ ವಿತಿನ್ 3 minutes. ಬಕೆಟ್ಸ್ನಲ್ಲಿ ತೊಗೊಂಡು ಬನ್ನಿ. ಲಾಸ್ಟ್ ಮಾತು ಮಾತ್ರ ಗಟ್ಟಿಯಾಗಿ ಕಾವೇರಿ ಬೆದರು ಹೋಗುವಂತ ಹೇಳ್ದ. ಕರೆಕ್ಟಾಗಿ 3 ನಿಮಿಷಕ್ಕೆ 1 ಸೆಕೆಂಡ್ ಕೂಡ ಲೇಟ್ ಮಾಡದಂತೆ ವಾಟರ್ ತುಂಬಿದ ಬಕೆಟ್ಸ್ ಇಟ್ಟು ಮೀಟ್ಸ್ ಅಲ್ಲಿಂದ ಹೊಟ್ಟೋದ್ರು. ಅಗ್ನಿವರ್ಮ ನೋಟ ಕಾವೇರಿ ಮೇಲಿದೆ. ಓಪನ್ ಯುವರ್ ಕ್ಲಾತ್ಸ್. ಧ್ವನಿಯಲ್ಲಿ ಕಾವೇರಿ ಹೆಚ್ಚಿಸ್ದ. ಸಿ ಮಿಸ್ಟರ್. ಕಾವೇರಿ ತೋರ್ಬೆರಳು ತೋರಿಸಿ ಹಿಂದಕ್ಕೆ ಹೆಜ್ಜೆ ಇಡ್ತಿದ್ದಾಳೆ. ನೋಡೋದಕ್ಕೆ ಕ್ಲಾತ್ಸ್ ಓಪನ್ ಮಾಡೋದಕ್ಕೆ ಹೇಳ್ತಿರೋದು. ಅಗ್ನಿವರ್ಮನ್ ಧ್ವನಿಯಲ್ಲಿ ಸಣ್ಣ ತಡಬಡಿಕೆ ಕೂಡ ಇಲ್ಲದೆ ತನ್ನ ಮೇಲಿನ ನೋಟ ಬದಲಿಸ್ದೆ ಅಗ್ನಿವರ್ಮ ಹೇಳ್ತಿದ್ರೆ, ಯು ಕಾಂಟ್ ಡೂ ದಿಸ್. ಕಾವೇರಿ ಮಾತು ಪೂರ್ತಿ ಆಗೋ ಮುನ್ನವೇ ಐ ಕ್ಯಾನ್ ಆ್ಯಂಡ್ ಐ ವಿಲ್. ಓಪನ್ ಮಾಡು, ಗಟ್ಟಿಯಾಗಿ ಗರ್ಜಿಸ್ದ. ಸೊ ಪ್ಲೀಸ್. ಕಾವೇರಿ ಕಡೆ ಬ್ರಾಡ್ ಐಸ್ನಿಂದ ನೋಡ್ತಾ, ನೀನು ಮಾಡ್ತೀಯೇ, ಇಲ್ಲಿದ್ರೆ ನಾನು ನಿನಗೆ ಹೆಲ್ಪ್ ಮಾಡಲಾ? ಅಗ್ನಿವರ್ಮ ಹೆಜ್ಜೆ ಮುಂದಕ್ಕಿಡ್ತಿದ್ರೆ ಕಾವೇರಿ ಹುಲಿ ಕಣ್ಣುಗಳನ್ನ ನೋಡ್ತಾ ತಲೆ ಅಡ್ಡವಾಗಿ ಆಡಿಸಿ ಹಿಂದಕ್ಕೆ ಹೆಜ್ಜೆ ಇಡ್ತಿದ್ದಾಳೆ. ನಾನು ನಿನಗೆ ಹೆಲ್ಪ್ ಮಾಡಿದರೆ ಅದರ ಕಾನ್ಸಿಕ್ವೆನ್ಸ್ ತುಂಬ ವೈಲ್ಡ್ ಆಗಿರ್ಬೋದು. ಸೊ ಬೆಟರ್ ಟು ಪ್ರಿಪೇರ್ ದಿ ಬೆಸ್ಟ್ ಒನ್. ಅವನ ನೋಟದ ಕಡೆ ನೋಡ್ತಿದ್ರೆ ಕಾವೇರಿಗೆ ನರಗಳಲ್ಲಿ ಎಲೆಕ್ಟ್ರಿಕ್ ಪವರ್ ಪಾಸ್ ಆದಂತಿತ್ತು. ಸೊ ಪ್ಲೀಸ್. ಕಾವೇರಿ ವಾಯ್ಸ್ ಲೋ ಆಯಿತು. ಐ ಹೇಟ್. ನನ್ನ ಮಾತು ಕೇಳೋದ್ರಿಂದ ನನಗೆ ನಿಜಕ್ಕೂ ಇಷ್ಟ ಆಗಲ್ಲ. ಐ ರಿಯಲಿ ಹೇಟ್ ದೆಮ್. ಅಗ್ನಿವರ್ಮನ್ ಹೆಜ್ಜೆ ಮುಂದಕ್ಕೆ ಬಿತ್ತು. ಹಿಂದಕ್ಕೆ ಹೆಜ್ಜೆ ಇಟ್ಟು ಕಾವೇರಿ ಬೆನ್ನು ಒಂದು ಸ್ಟ್ರಕ್ಚರ್ಡ್ ಫಿಲ್ಲರ್ಗೆ ಇಟ್ಟಾಯಿತು. ಇನ್ನು ತಾನು ಹಿಂದಕ್ಕೆ ಹೆಜ್ಜೆ ಇಡೋದಕ್ಕೆ ದಾರಿ ಇಲ್ಲ. ಅಗ್ನಿವರ್ಮ ಇನ್ನೊಂದು ಹೆಜ್ಜೆ ಮುಂದಕ್ಕಿಟ್ಟರೆ ಸಾಕು ಅವಳಿಗೆ ತುಂಬ ಅತಿ ಹತ್ರ ಬಂದಂತೆ. ಗ್ಲಾಸಿ ವಾಟರ್ ಅವಳ ಕಣ್ಣುಗಳಲ್ಲಿ ತುಂಬಿದ್ರೆ ಅಗ್ನಿವರ್ಮ ಒಂದೇ ಒಂದು ಹೆಜ್ಜೆಯನ್ನು ಮುಂದಕ್ಕಿಟ್ಟು ಓಪನ್ ದಟ್ ಬಟನ್. ಕಾವೇರಿ ಶರ್ಟ್ ಸ್ಟಾರ್ಟಿಂಗ್ ಬಟನ್ ಕಡೆ ನೋಟ ಹರಿಸಿ ಆರ್ಡರ್ ಮಾಡ್ದ. ಲುಕ್ ಮಿಸ್ಟರ್, ದಿಸ್ ಇಸ್ ನಾಟ್ ಫೇರ್. ಒಬ್ಬ ಹುಡುಗಿಯೊಂದಿಗೆ ಹೀಗೆ ಅಂತ ತಡಬಡಾಯಿಸಿದ್ಲು. ವಿ ಆಲ್ರೆಡಿ ಡಿಡ್ ಎವ್ರಿಥಿಂಗ್ ಆ್ಯಂಡ್ ನಾನೇನು ಇವಾಗ ಇಂಟಿಮೇಟ್ ಆಗೋಣ ಅಂತ ಹೇಳಲಿಲ್ಲ. ಜಸ್ಟ್ ನೀನು ಕ್ಲೀನ್ ಮಾಡ್ಕೊ ಅಂತ ಹೇಳ್ತಿದ್ದೀನಿ. ಬಟ್ ನೀನು ಡ್ರೆಸ್ ತೆಗೆಯೋದಕ್ಕೇನಂತೆ? ನಾನು ನೋಡದೇ ಇರೋದು ಅಂತ ಹೊಸದಾಗಿ ಏನೂ ಇಲ್ಲ ತಾನೇ? ತುಂಬ ಕೂಲಾಗಿ ಹೇಳ್ತಿದ್ದಾನೆ ಅಗ್ನಿವರ್ಮ. ಆ ದಿನ ರಾತ್ರಿ ನಡೆದದ್ದು ದಟ್ಸ್ ದ ಬಿಗ್ ಮಿಸ್ಟೇಕ್. ಅದನ್ನು ಆಧಾರವಾಗಿ ಇಟ್ಕೊಂಡು ನೀವು ಹಾಗೆ ಹೇಗೆ ಮಾತಾಡಬಲ್ರಿ? ಸ್ಟಾಪ್ ಟಾಕಿಂಗ್ ನಾನ್ಸೆನ್ಸ್ ವಿತ್ ಮೀ. ಕಾವೇರಿ ಅಂಟ್ಕೊಂಡಿದ್ದ ಪಿಲ್ಲರ್ ಮೇಲೆ ಗಟ್ಟಿಯಾಗಿ ಪಂಚ್ ಮಾಡ್ದ. ಅಗ್ನಿವರ್ಮನ್ ಪಿಲ್ಲರ್ ಪಂಚ್ ಸೌಂಡ್ಗೆ ಕಾವೇರಿ ಕಾಪ್ರಿಪಟ್ಟು ಕಣ್ಣುಗಳನ್ನ ಗಟ್ಟಿಯಾಗಿ ಮುಚ್ಕೊಂಡ್ಳು. ಐ ಡೋಂಟ್ ವಾಂಟ್ ಎನಿ ಎಕ್ಸ್ಕ್ಯೂಸಸ್ ಅಂತ ಹೇಳಿ ಪಟ್ ಅಂತ ಬಕೆಟ್ನಲ್ಲಿದ್ದ ವಾಟರ್ ಅವಳ ಮೇಲೆ ಹೊಡೆದ. ವಾಟರ್ ಫೋರ್ಸ್ಗೆ ಒಮ್ಮೆಲೆ ಉಸಿರು ಭಾರವಾದರೆ ಟಕ್ಕನೆ ಕಣ್ಣು ತೆರೆದು ವಾಟರ್ ಪ್ರೆಷರ್ಗೆ ಬಾಯಿ ತೆರೆದು ಉಸಿರಾಡ್ತಾ ಕಣ್ಣುಗಳ ಮೇಲಿನ ವಾಟರನ್ನು ಒಂದು ಕೈಯಿಂದ ಒರೆಸ್ಕೊಂಡು ಅಗ್ನಿವರ್ಮನ್ ಕಡೆ ನೋಡಿದ್ಲು. ಅಗ್ನಿವರ್ಮನ್ ಕೈಯಲ್ಲಿ ಇನ್ನೊಂದು ಬಕೆಟ್ ವಾಟರ್ ಇದೆ. ಅವನ ನೋಟದಲ್ಲಿ ಕನಿಷ್ಠ ಕರುಣೆ ಕೂಡ ಇಲ್ಲ. ನಿಜಕ್ಕೂ ಅಗ್ನಿವರ್ಮನ್ ಮುಖದಲ್ಲಿ ಎಕ್ಸ್ಪ್ರೆಷನ್ಸ್ ಕೂಡ ಮೂಡ್ತಿಲ್ಲ. ಇನ್ನು ನೀನು ಪೂರ್ತಿಯಾಗಿ ಕ್ಲೀನ್ ಆಗಿಲ್ಲ. ಯು ಆರ್ ಸಮ್ ವಾಟ್ ಡರ್ಟಿ. ಕಾವೇರಿ ಮೇಲೆ ಇನ್ನೊಂದು ಬಕೆಟ್ ವಾಟರ್ ಹೊಡೆದ. ಅಗ್ನಿವರ್ಮ ಕ್ಲೀನ್ನೆಸ್ಗೆ ಎಷ್ಟು ಅಬ್ಸೆಸ್ಡ್ ಅಂದರೆ ಅವನು ಮುಟ್ಟೋ ಪ್ರತಿಯೊಂದು ಕ್ಲೀನ್ ಅಂತ ಕನ್ಫರ್ಮ್ ಮಾಡ್ಕೊಂಡು ನಂತರನೇ ಅದನ್ನು ಮುಡ್ತಾನೆ. ಅದು ಕ್ಲೀನ್ ಆಗಿಲ್ಲ ಅಂತ ಅವನ ಬ್ರೈನಲ್ಲಿ ಫಿಕ್ಸ್ ಆದರೆ ಮಾತ್ರ ಅದನ್ನು ಬಿಟ್ಟಾದರೂ ಬಿಟ್ಟುಬಿಡ್ತಾನೆ. ಇಲ್ದಿದ್ರೆ ಅದು ಪೂರ್ತಿಯಾಗಿ ಕ್ಲೀನ್ ಆಗೋವರೆಗಾದರೂ ಕ್ಲೀನ್ ಮಾಡಿಸ್ತಾನೆ. ಹೀ ಈಸ್ ದ ಕ್ರೂಯಲ್ ಮ್ಯಾನ್ ಇನ್ ದ ಕ್ಲೀನ್ನೆಸ್. ಅವನಿಗೆ ಆ ಡರ್ಟಿ ಇನ್ನೂ ಹೋಗಿಲ್ಲ ಅಂತ ಅನಿಸಿದ್ರೆ ಮಾತ್ರ ತುಂಬ ವೈಲ್ಡ್ ಅನಿಮಲ್ ಆಗಿ ಚೇಂಜ್ ಆಗಿಬಿಡ್ತಾನೆ. ಹಿ ಕಾಂಟ್ ಕಂಟ್ರೋಲ್. ಅವನ ಕ್ರುಯಾಲಿಟಿನ ಯಾರು ಕ್ಯಾಪ್ಚರ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ದಟ್ ಈಸ್ ಔಟ್ ಆಫ್ ದಿ ಮೈಂಡ್. ಎಷ್ಟು ವೈಲ್ಡ್ ಅಂದರೆ ಡರ್ಟಿ ವಸ್ತು ಅಂದರೆ ಅದನ್ನು ಡಿಸ್ಟ್ರಾಯ್ ಮಾಡ್ತಾನೆ. ಅದೇ ಡರ್ಟಿ ಪರ್ಸನ್ ಆದರೆ ಅವನ್ನ ಕೊಂದಾದರೂ ಕೊಲ್ತಾನೆ.
ಕಾವೇರಿನ ಕೆಳಗಿನಿಂದ ಮೇಲವನಿಗೆ ಅಣುವಣು ಗಮನಿಸ್ತಾ ಅಗ್ನಿವರ್ಮ ತನ್ನ ಬ್ರಾಡ್ ಐಸ್ನಿಂದ ನೋಡ್ತಿದ್ದಾನೆ. ವಾಟರ್ ಕಾರಣದಿಂದ ಕಾವೇರಿ ಡ್ರೆಸ್ ಇಡೀ ತನ್ನ ಶರೀರ ಕಂಡುಕೊಂಡ್ಬಿಟ್ಟಿದೆ. ಅದರಿಂದ ಕಾವೇರಿ ಬಾಡಿ ಸ್ಟ್ರಕ್ಚರ್ ಪರ್ಫೆಕ್ಟ್ ಆಗಿ ತಿರುಗಿ ಕಾಣಿಸ್ತಿದ್ರೆ ಅಗ್ನಿವರ್ಮನ ಒಳಗೆ ಹಾರ್ಟ್ ಫೀಲ್ ರೈಸ್ ಆಗ್ತಿದೆ. ಆ ಫೀಲ್ ಅವನಿಗೆ ತುಂಬ ಹೊಸದಾಗಿತ್ತು. ಎಂದು ಯಾವ ಹುಡುಗಿನೋ ಕಣ್ಣೆತ್ತು ನೋಡಿರಲಿಲ್ಲ. ಹಾಗೆ ಯಾವ ಹುಡುಗಿ ಆದರೂ ಅವನ ಕಡೆ ನೋಡಿದ್ರೆ ಆ ಹುಡುಗಿಗೆ ಇನ್ನು ನೋಡೋದು ಕಣ್ಣುಗಳಿಲ್ದಂದು ಮಾಡ್ತಿದ್ದ. ಅಂಥದ್ದು ಕಾವೇರಿಯ ಟಚ್ ಸೆನ್ಸ್, ತನ್ನ ಬಾಡಿ ಪರ್ಫ್ಯೂಮ್, ತನ್ನ ಫೀಲ್ ಎಲ್ಲವೂ ಅಗ್ನಿವರ್ಮನನ್ನು ಕಾವೇರಿ ಕಡೆ ಮ್ಯಾಗ್ನೆಟ್ ಥರ ಎಳೀತಿದೆ. ಅಗ್ನಿವರ್ಮನ್ ದೃಷ್ಟಿಯಲ್ಲಿ ಇವಾಗ ಕಾವೇರಿ ಪೂರ್ತಿಯಾಗಿ ಕ್ಲೀನ್ ಆದಂತೆ. ಅದಕ್ಕೆ ಅವನ ಮುಟ್ಟಲು ಕೈ ಮುಂದಕ್ಕೆ ತೆಗೆದುಕೊಂಡು ಬರಲಾಗಿ ಕಾವೇರಿ ಕೈಗಳಿಂದ ಹೊರಗಡೆ ಕಾಣಿಸ್ತಿರೋ ತನ್ನ ಬಾಡಿಯನ್ನು ಕವರ್ ಮಾಡ್ಕೊಳ್ತಾ ಒಂದು ಹೆಜ್ಜೆ ಪಕ್ಕಕ್ಕಿಟ್ಟು ಡೋಂಟ್ ಡೇರ್ ವಾರ್ನಿಂಗ್ ಟೋನಲ್ಲಿ ಅಂದ್ಲು. ಕಾವೇರಿ ವಾರ್ನಿಂಗ್ ಟೋನ್ಗೆ ಡೆವಿಲ್ ಸ್ಮೈಲ್ನೊಂದಿಗೆ ಅಗ್ನಿವರ್ಮ ಅವಳನ್ನ ಸೇರಿ 2 ಕೈಗಳಲ್ಲಿ ಕಾವೇರಿನ ಮೇಲಕ್ಕೆತ್ತಿ ಬೆಡ್ ಮೇಲೆ ಸೇರಿಸ್ತಾ ಅವನೇನು ಮಾಡಲಿದ್ದಾನೋ ಎಂಬ ಭಯಕ್ಕೆ ಟಕ್ಕನೆದ್ದು ಕೂತ್ಲು. ಅಗ್ನಿವರ್ಮ ಕಾವೇರಿ ಭುಜ ಹಿಡಿದು ಹಿಂದಕ್ಕೆ ತಳ್ಳಿ ತನ್ನ ಶರ್ಟ್ ಬಟನ್ಸ್ ಒಂದೊಂದಾಗಿ ತೆಗೀತಾ ಕಾವೇರಿ ಕಣ್ಣುಗಳಿಗೆ ನೋಡ್ತಿದ್ದಾನೆ. ಕಾವೇರಿ ಕಣ್ಣಲ್ಲಿ ನೀರು ತುಂಬುತ್ತಿದ್ರೆ ಅವಳ ಕಣ್ಣುಗಳ ಮೇಲೆ ಅವನ ತುಟಿಗಳು ಗಾಢವಾಗಿ ಒತ್ತಿ ತೇವದ ಮುತ್ತನ್ನಿಟ್ಟು ಅಲ್ಲಿ ನಿಲ್ಲದೆ ಪಿಂಕಿ ಬಟನ್ ಥರ ಮುದ್ದಾಗಿ ಕಣ್ಮನ ಸೆರಿತಿರೋ ತನ್ನ ಟಿಪ್ ಟಾಪ್ ಆದ ನೋಸ್ ಮೇಲೆ ಅವನ ಹಲ್ಲಿನ ಚಿಗುರಿನಿಂದ ಸಣ್ಣದಾಗಿ ಬೈಟ್ ಮಾಡ್ದ. ಕಾವೇರಿಯಲ್ಲಿರೋ ಭಯಕ್ಕೋ ಅಥವಾ ತನ್ನಲ್ಲಿರೋ ನಾಚಿಕೆಗೋ ತಿಳಿಯೋದು, ಆದರೆ ಕಾವೇರಿ ಮುಖ ಎಲ್ಲ ಕೆಂಪಗಾಗೋಯ್ತು. ಕೆಂಪಾದ ಕಾವೇರಿ ಕೆನ್ನೆಗಳನ್ನ ಅಗ್ನಿವರ್ಮ ಕೈಗಳಿಂದ ಒತ್ತುತ್ತಾ ಮೃದುವಾಗಿ ಸಣ್ಣದಾಗಿ ಕಾಣಿಸ್ತಿರೋ ಕಾವೇರಿ ತುಟಿಗಳ ಕಡೆ ನೋಟ ಹರಿಸ್ತಾ ನೆಮ್ಮದಿಯ ಕಾವೇರಿ ತುಟಿಗಳ ಕಡೆ ಬರ್ತಾ ಕಾವೇರಿಗೆ ತಿಳಿಯದೇ ತನ್ನ ಮೈ ಮೇಲಿದ್ದ ಶರ್ಟನ್ನು ತೆಗೆದು ನೆಲದ ಮೇಲೆ ಎಸ್ದ. ಕಾವೇರಿ ಅಲ್ಲಿವರೆಗೂ ಗಮನಿಸ್ಕೊಂಡಿರಲಿಲ್ಲ ಏನು ಮಾಡ್ತಿದ್ದೀರಾ. ಪಕ್ಕದಲ್ಲಿದ್ದ ಬ್ಲ್ಯಾಂಕೆಟ್ನಿಂದ ಕಾವೇರಿ ತನ್ನ ಬಾಡಿಯನ್ನು ಕವರ್ ಮಾಡಿಕೊಂಡ್ಳು. ಯು ಆರ್ ಮೈನ್, ನೀನೇ ಕ್ಲೀನ್ ಆಗಿದ್ರೆ ಸಾಲದು, ನಿನ್ನ ಮೈ ಮೇಲಿರೋ ಪ್ರತಿಯೊಂದು ಕ್ಲೀನ್ ಆಗಿರಬೇಕು. ಆ್ಯಂಡ್ ನಿನ್ನ ಡ್ರೆಸ್, ಆ ಡರ್ಟಿ ಪೀಪಲ್ ನಿನ್ನ ಟಚ್ ಮಾಡೋದ್ರಿಂದ ಇಟ್ಸ್ ಬಿಕಮ್ ಅ ಮೋರ್ ಡರ್ಟಿ ಅನ್ನುತ್ತಾ ಬೆಡ್ ಮೇಲಿಂದ ಎದ್ದು ಬೆಡ್ ಪಕ್ಕದಲ್ಲಿದ್ದ ಅಲ್ಮಾರದಿಂದ ಅಗ್ನಿವರ್ಮ ಲೈಟರ್ ತೆಗೆದ. ಅಗ್ನಿವರ್ಮನ ಕ್ರಿಯಲ್ ಬಿಹೇವಿಯರ್ ನಿಜಕ್ಕೂ ಅರ್ಥ ಆಗದೆ ಬಿಕ್ಕು ಮುಖದಂತೆ ಆ ಲೈಟರ್ನಿಂದ ಏನು ಮಾಡ್ತಾನೆ ಅಂದ್ಕೊಳ್ತಾ ಕಾವೇರಿ ಅವನನ್ನು ನೋಡ್ತಾ ಇದ್ದಾಳೆ. ಅಷ್ಟರಲ್ಲಿ ಬಗ್ ಅಂತ ನೆಲದ ಮೇಲಿದ್ದ ಕಾವೇರಿ ಶರ್ಟ್ ಬೆಂದು ಹೋಗ್ತಿದ್ರೆ ಒಮ್ಮೆಲೆ ಬೆಡ್ಶೀಟನ್ನು ಕೈ ಹಿಡಿತದಿಂದ ಹಿಡಿದು ಎದ್ದು ನಿಂತು ಆರ್ ಯು ಮ್ಯಾಡ್, ಏನು ಮಾಡ್ತಿದ್ದೀರಾ. ಅಗ್ನಿವರ್ಮ ಅವಳ ಶರ್ಟ್ ತಗಲಾಕಿದ್ರಿಂದ ಕಾವೇರಿ ಆಶ್ಚರ್ಯದಿಂದ ಕೇಳಿದ್ಲು. ಅವನು ಸುಟ್ಟಾಕ್ಬಿಟ್ಟಿದ್ರಿಂದ ಎಸ್ ಆಮ್. ಅಗ್ನಿವರ್ಮ ತುಂಬ ಕೂಲಾಗಿ ಉತ್ತರ ನೀಡಿ ಬೆಡ್ಶೀಟ್ ತಕ್ಕೊಂಡಿದ್ದ ಕಾವೇರಿಯನ್ನು ಬಿಗಿಯಾಗಿ ತೋಳಿನಲ್ಲಿ ಬಂಧಿಸಿ ರೂಲ್ ನಂಬರ್ 1, ಡೋಂಟ್ ಎವರ್ ಡೇ ಟು ಆರ್ಗ್ಯೂ ವಿತ್ ಮೀ, ಐ ಹೇಟ್ ಇಟ್. ತುಂಬ ಶಾಂತವಾಗಿ ಹೇಳಿದ್ರು. ಅಗ್ನಿವರ್ಮನ ಧ್ವನಿಯಲ್ಲಿ ಗಾಂಭೀರ್ಯ ಉಕ್ಕಿ ಬರ್ತಿತ್ತು. ಕಾವೇರಿ ಅವನ ಕೈಯಿಂದ ಒದ್ದಾಡ್ತಿದ್ರೆ ಆಮ್ ಐ ಕ್ಲಿಯರ್ ವಿತ್ ಮೈ ರೂಲ್ ನಂಬರ್ 1 ಅವಳನ್ನ ಇನ್ನಷ್ಟು ಅವನೊಳಗೆ ಅಮುಕ್ಕೊಳ್ತಾ ಕೇಳ್ದ. ಕಾವೇರಿ ಇದ್ದ ಬಾಯಿ ತೆರಿಲಿಲ್ಲ. ಅವಳಿಗೆ ಮತ್ತಷ್ಟು ಟೈಟಾಗಿ ನೀಡಿ ಸೇ ಎಸ್ ಆರ್ ನೋ ಅವಳು ಸೊಂಟದ ಮೇಲೆ ಕೈ ಇಟ್ಟು ಕೇಳ್ದ. ಇಷ್ಟು ಕ್ರಿಯಲ್ ಪರ್ಸನನ್ನು ಕಾವೇರಿ ಇದಕ್ಕಿಂತ ಮುಂಚೆ ಎಂದೂ ಫೇಸ್ ಮಾಡಿರಲಿಲ್ಲ. ಬಟ್ ಅಗ್ನಿವರ್ಮ ತುಂಬ ಡೇಂಜರ್ ಅಂತ ಕಾವೇರಿಗೆ ತುಂಬ ಸ್ಪಷ್ಟವಾಗಿ ಅರ್ಥ ಆಗೋಯ್ತು. ತಾನು ಎಷ್ಟು ಪ್ರಯತ್ನ ಮಾಡಿದ್ರೂ ಅವನಿಂದ ಬಿಡಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಕಾವೇರಿ ತಪ್ಪಿಸ್ಕೊಳ್ಳಲು ಎಷ್ಟು ಹಾರ್ಡಾಗಿ ಟ್ರೈ ಮಾಡಿದ್ರೆ ಅಗ್ನಿವರ್ಮನ ಬಿಹೇವಿಯರ್ ಕೂಡ ಅಷ್ಟು ಹಾರ್ಡಾಗಿ ಚೇಂಜ್ ಆಗ್ತಾ ಇದೆ. ಡೋಂಟ್ ಟ್ರೈ ಟು ಎಸ್ಕೇಪ್ ಫ್ರಮ್ ಮೀ. ಅಗ್ನಿವರ್ಮ ತುಂಬ ಕೂಲಾಗಿ ಹೇಳ್ತಾ ಕಾವೇರಿಯನ್ನು ಅವನ ಕೈಗಳಲ್ಲಿ ಎತ್ಕೊಂಡು ವಾಶ್ರೂಮ್ ಕಡೆ ಹೆಜ್ಜೆ ಇಟ್ಟ. ವಾಶ್ರೂಮ್ ಒಳಗಡೆ ಬರ್ತಾ ಇದ್ದಂತೆ ಕಾವೇರಿಯನ್ನು ವಾಟರ್ ಟಬ್ ಒಳಗೆ ತಳ್ಳಿಬಿಟ್ಟ. ತಾನು ಹಿಡ್ಕೊಂಡಿದ್ದಂಥ ಬೆಡ್ಶೀಟನ್ನು ಪಕ್ಕಕ್ಕೆ ಎಳೆದು ನಾನು ಆಲ್ರೆಡಿ ನಿನ್ನ ಎಲ್ಲ ನೋಡಿಬಿಟ್ಟಿದ್ದೀನಿ, ನಿನ್ನ ಬಾಡಿ ಪಾರ್ಟ್ಸನ್ನು. ಈ ದಿನದಿಂದ ನೀನು ನನ್ನ ಹತ್ರ ಹೀಗೆ ಕವರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಡ. ನಾನು ನೋಡದೇ ಇರೋದು ಯಾವುದು ಇಲ್ಲಿ ಬಾಕಿ ಉಳಿದಿಲ್ಲ ಅಂತ ಅಗ್ನಿವರ್ಮ ಹೇಳ್ತಾ ಕಾವೇರಿಯ ಮುಂಗುರುಳುಗಳನ್ನ ಹಿಂದಕ್ಕೆ ತಳ್ಳಿ ನಿಧಾನವಾಗಿ ಕಾವೇರಿ ಕಡೆಗೆ ಬಾಗಿ ಅವಳ ಹಣೆ ಮೇಲೆ ಮುತ್ತಿಟ್ಟ. ನೀನು ಸ್ನಾನ ಮಾಡ್ಕೊಳ್ತೀಯಾ, ಅದರ್ವೈಸ್ ಮೈ ಹೆಲ್ಪ್ ಯು. ಕಾವೇರಿ ಕಣ್ಣುಗಳೊಳಗೆ ನೋಡ್ತಾ ತುಂಬ ಶಾಂತವಾಗಿ ಕೇಳ್ದ. ಅಗ್ನಿವರ್ಮನನ್ನು ನೋಡಿದ್ರೆ ನಿಜಕ್ಕೂ ಅವನಿಗೆ ಕೋಪ ಅಂದರೆ ಏನು ಅಂತಾನೆ ತಿಳಿಯೋದು ಅನ್ನೋ ಹಾಗೆ ಬಿಹೇವ್ ಮಾಡ್ತಿದ್ರೆ ಅಗ್ನಿವರ್ಮನಲ್ಲಿರೋ ಅನಿಮಲನ್ನು ಕೆರಳಿಸಬಾರ್ದು ಅಂತ ಕಾವೇರಿ ಆಲೋಚಿಸಿದ್ಲು. ಏನೋ ಅವಳು ಕೂಡ ತುಂಬ
ಪ್ರೆಸೆಂಟ್ ಆಗಬೇಡ ಅನ್ನುವಂತೆ ತಲೆ ಅಡ್ಡವಾಗಿ ಆಡಿಸಿದ್ಲು. ಅಗ್ನಿವರ್ಮ ಒಂದು ಕ್ಷಣದವರೆಗೆ ರೆಪ್ಪೆ ಹಾಕದೆ ಮೈ ಮೇಲ್ ಡ್ರೆಸ್ ಇಲ್ಲದೆ ಇರೋ ಕಾವೇರಿಯನ್ನೇ ನೋಡಿ ತದನಂತರ ಅಂದವಾಗಿ ಅವಳ ತಲೆಯನ್ನು ಸವರಿ, ಬೇಗ ಸ್ನಾನ ಮಾಡಿ ಕೆಳಗೆ ಬಾ, ಇಬ್ಬರು ಸೇರಿ ಡಿನ್ನರ್ ಮಾಡೋಣ. ಅಗ್ನಿವರ್ಮ ಹೇಳಿದ ತಕ್ಷಣ ಗುಡ್ಗಲ್ ಥರ ಕಾವೇರಿ ತಲೆಯನ್ನು ಅಡ್ಡವಾಗಿ ಆಡಿಸಿದ್ಲು. ಅಗ್ನಿವರ್ಮ ಎದ್ದು ನಿಂತು, ನೆನಪಿದೆ ತಾನೇ, ಇಲ್ಲಿ ಪ್ರತಿಯೊಂದು ವಸ್ತು ಕೂಡ ನನ್ನ ಕಂಟ್ರೋಲ್ನಲ್ಲೇ ಇರುತ್ತೆ. ನೀನು ಮತ್ತೆ ಲ್ಯಾಂಡ್ಲೈನ್ ಹತ್ರ ಹೋಗಿ ಯಾರಿಗಾದರೂ ಕಾಲ್ ಮಾಡಬೇಕಂತ. ಅಗ್ನಿವರ್ಮನ ಮಾತು ಪೂರ್ತಿ ಆಗೋ ಮುನ್ನವೇ, ನೋ 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 ನೋ, ಐ ವಾಂಟ್ ರಿಪೀಟ್ ಮೈ ಮಿಸ್ಟೇಕ್. ಅಗ್ನಿವರ್ಮನ ಕ್ರುಯಾಲಿಟಿ ಅರ್ಥವಾದ ಕಾವೇರಿ ಅವನನ್ನು ವಿರೋಧಿಸಲು ಸಾಧ್ಯವಾಗದೆ ಅವನ ಮಾತುಗಳನ್ನ ಒಪ್ಕೊಳ್ಳುತ್ತಲೇ ಅಗ್ನಿವರ್ಮ ಸ್ಲೈಟಾಗಿ ಕಣ್ಣಿಗೆ ಕಂಡೂ ಕಾಣಿಸದಂತೆ ಒಂದು ಸ್ಮೈಲ್ ನೀಡಿ, ದಾಟ್ಸ್ ಗುಡ್ ಅಂತ ಹೇಳಿ ಹೊರಟು ಹೋದ. ಅಗ್ನಿವರ್ಮ ಹೊರಗಡೆ ಹೋಗ್ತಿದ್ದಂತೆ ಕಾವೇರಿ ಒಮ್ಮೆಲೆ ನಿಟ್ಟುಸಿರು ಬಿಟ್ಲು. ಒಬ್ಬ ಮನುಷ್ಯ ಇಷ್ಟು ಕ್ರೂಯಲ್ಲಾಗಿ ನಿಜಕ್ಕೂ ಹೇಗಿರೋದಕ್ಕೆ ಸಾಧ್ಯ? ಅಗ್ನಿವರ್ಮನ ಬಂಗಲೆಯಲ್ಲಿರೋ ಪ್ರತಿಯೊಂದು ಟೆಲಿಫೋನ್ನಿಂದ ಯಾರಿಗೆ ಕಾಲ್ ಮಾಡಿದ್ರೂ ಮೊದಲಿಗೆ ಅದು ಅಗ್ನಿವರ್ಮನಿಗೆ ಕನೆಕ್ಟ್ ಆಗುತ್ತೆ. ಆ ವಿಷಯ ತಿಳಿಯದೆಯೇ ಕಾವೇರಿ ಅವಳ ಅಕ್ಕ ಶ್ರುತಿ ನಂಬರ್ಗೆ ಡಯಲ್ ಮಾಡಿ, ಹಲೋ ಅಕ್ಕ ಅಂತ ಅಂದಾಗಲೇ ಅಗ್ನಿವರ್ಮ ಆ ಕಾಲ್ನ ಲಿಫ್ಟ್ ಮಾಡಿದ್ದ. ಕಾವೇರಿ ಅವನಿಗೆ ಅಡ್ಡವಾಗಿ ಸಿಕ್ಬಿದ್ದುಬಿಟ್ಟಿದ್ಲು. ಅದಕ್ಕೆ ಅಗ್ನಿವರ್ಮ ವಾರ್ನಿಂಗ್ ಕೊಟ್ಟಿದ್ನಲ್ಲ, ಬಂಗ್ಲೆಯಲ್ಲಿರೋ ಪ್ರತಿಯೊಂದು ನಾನ್ ಲಿವಿಂಗ್ ಥಿಂಗ್ಸ್ ಅವನ ಕಂಟ್ರೋಲ್ನಲ್ಲೇ ಇರುತ್ತೆ ಅಂತ. ಆ ವಾರ್ನಿಂಗ್ ಕಾವೇರಿಗೆ ನೆನಪಾಗುತ್ತಲೇ ಮೈ ಜುಮ್ಮಂತು. ಇವಾಗ ತಾನು ತನ್ನ ಫ್ಯಾಮಿಲಿಯನ್ನು ಹೇಗೆ ಮೀಟ್ ಆಗೋದಕ್ಕೆ ಸಾಧ್ಯ? ತಾನು ಸತ್ತು ಹೋಗಿದ್ದಾಳೆ ಅಂತ ಮನೆಯಲ್ಲಿ ಇರೋರು ಎಲ್ಲರೂ ಅಂದ್ಕೊಳ್ತಿರ್ತಾರೆ. ತನ್ನನ್ನು ಹೀಗೆ ಕತ್ತಲೆ ಪ್ರಪಂಚದಲ್ಲಿ ಈ ರಾವಣ ಬಚ್ಚಿಟ್ಟಿದ್ದಾನೆ ಅಂತ ಹೇಗೆ ಮನೆಯವ್ರಿಗೆ ತಿಳಿಯುವಂತೆ ಮಾಡಬೇಕು ಅಂತ ಆಲೋಚಿಸ್ತಾ ಫ್ರೆಶ್ ಆಗಿ ಕೆಳಗೆ ಬಂದು ಕಾವೇರಿ. ಅಷ್ಟರಲ್ಲಿ ಅಗ್ನಿವರ್ಮ ಅವಳಿಗಾಗಿ ವೆಯ್ಟ್ ಮಾಡ್ತಾ ಕೂತಿರುವಂತೆ ಇತ್ತು. ಬಾ, ಕಾವೇರಿ ಕೈ ಹಿಡಿದು ಡೈನಿಂಗ್ ಟೇಬಲ್ ಹತ್ರ ಕರ್ಕೊಂಡು ಬಂದು ಮೊದಲಿಗೆ ಅಗ್ನಿವರ್ಮ ಚೇರ್ನಲ್ಲಿ ಕೂತು ತದನಂತರ ಅವನ ಒಡಲಿನಲ್ಲಿ ಕಾವೇರಿಯನ್ನು ಕೂರಿಸ್ಕೊಂಡ. ಅಗ್ನಿವರ್ಮ ಹಾಗೆ ಮಾಡ್ತಾನೆ ಅಂತ ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡದ ಕಾವೇರಿ ಟಕ್ಕರೆ ಎದ್ದು ಹೋಗೋದಕ್ಕೆ ನೋಡ್ತಾ ಇದ್ದರೆ ಅಗ್ನಿವರ್ಮ ಕಾವೇರಿಯ ಭುಜವನ್ನು ಗಟ್ಟಿಯಾಗಿಡಿದು, ಡೋಂಟ್ ಟು ಡೇರ್, ಮರೆತುಬಿಟ್ಟಿಯ ರೂಲ್ ನಂಬರ್ 1 ತುಂಬ ಗಂಭೀರವಾದ ಧ್ವನಿಯಲ್ಲಿ ಅಂದ. ಅವನ ಧ್ವನಿಗೆ ಗಾಬರಿಪಟ್ಟು ಆಕೆ ಕಣ್ಣ ಬಿಕ್ತ ನೋಡ್ತಾ ಒಡಲಲ್ಲಿ ಕೂತ್ಲು. ಅಗ್ನಿವರ್ಮ ಒಂದೊಂದಾಗ ಅವನಿಗೆ ಇಷ್ಟವಾದ ಡಿಶಸ್ ಕಾವೇರಿಗೆ ನೀಡ್ತಾ, ಈ ದಿನದಿಂದ ನಾನು ನಿನಗೆ ಕೊಟ್ಟಿರೋ ಲೈಫ್ ತುಂಬ ಹೊಸತು. ಇಂಟಿಲ್ ನಾವು ನಿನ್ನ ಲೈಫ್ನಲ್ಲಿದ್ದ ಡರ್ಟಿ ಪೀಪಲ್ ಎಲ್ಲರನ್ನ ಮರೆತುಬಿಡು. ನಿನ್ನ ಹೆಸರು, ನಿನ್ನ ಮನೆ ಹೆಸರು, ಅಮ್ಮ, ಅಪ್ಪ, ಅಕ್ಕ, ಫ್ರೆಂಡ್, ಶ್ರುತಿ ಇಂಥ ಎಷ್ಟೇ ಬಂಧಗಳಿದ್ದರೂ ಎಲ್ಲವನ್ನ ಮರೆತುಬಿಡು. ನಿನಗೆ ನಾನು ಒಬ್ಬನೇ ಇರೋದು, ಹಾಗೆ ಯು ಆರ್ ಜಸ್ಟ್ ಒನ್ ಆ್ಯಂಡ್ ಓನ್ಲಿ ಫಾರ್ ಮೀ. ಈ ದಿನದಿಂದ ನೀನು ನನಗೋಸ್ಕರ ಮಾತ್ರ ಆಲೋಚನೆ ಮಾಡಬೇಕು, ನನಗೋಸ್ಕರ ಮಾತ್ರ ನೀನು ಬದುಕಬೇಕು, ಬೇರೆ ಯಾರಿಗೋಸ್ಕರವೂ ಆಲೋಚನೆ ಮಾಡೋ ಹಾಗಿಲ್ಲ, ನಾನೇ ನಿನಗೆಲ್ಲ. ಅಗ್ನಿವರ್ಮ ಬೇಸ್ ವಾಯ್ಸ್ನಲ್ಲಿ ಹೇಳ್ತಿದ್ರೆ ಕಾವೇರಿ ಬ್ರೈನ್ ಬ್ಲಾಂಕ್ ಆಯಿತು. ನಿಜಕ್ಕೂ ಮನುಷ್ಯನ ಅನ್ನೋ ಕ್ವಶ್ಚನ್ ಮಾರ್ಕ್ನಿಂದ ಅವನ ಕಡೆ ಬ್ಲಾಂಕ್ ಫೇಸ್ ಇಟ್ಕೊಂಡು ನೋಡಿದ್ಲು. ಆದರೆ ಅವನು ಹೇಳೋದಕ್ಕೆ ನಿಜಕ್ಕೂ ತಾನು ಹೇಗೆ ಒಪ್ಕೊಳ್ತಾಳ? ಸಿ ಮಿಸ್ಟರ್, ಯು ಕಾಂಟ್ ಟೈ ಮಿ ಲೈಕ್ ದಿಸ್. ನಾನು ಬದುಕಿದ್ದೀನಿ ಅಂತ ತಿಳಿದ್ರೆ ನಮ್ಮ ಪೇರೆಂಟ್ಸ್ನನ್ನು ನಿಜಕ್ಕೂ ಬಿಟ್ಕೊಡಲ್ಲ. ದೇ ವಿಲ್ ಫೈಟ್ ಫಾರ್ ಮೀ. ಆ್ಯಂಡ್ ಕಾವೇರಿ ಮಾತು ಇನ್ನೂ ಪೂರ್ತಿನೇ ಆಗಿಲ್ಲ. ಅವಳು ಪೂರ್ತಿ ಮಾಡೋ ಅಷ್ಟರಲ್ಲೇ ಯಾಕೋ ಕಾವೇರಿ ಮಾತುಗಳ ಅಗ್ನಿವರ್ಮನಿಗೆ ನಿಜವಾಗ್ಲೂ ಇಷ್ಟನೇ ಆಗಲಿಲ್ಲ. ನೀನು ಬದುಕಿದ್ರೆ ನನಗೋಸ್ಕರ ಮಾತ್ರ ಬದುಕಬೇಕು, ಇಲ್ದಿದ್ರೆ ಸಾಯಬೇಕು. ಆ್ಯಂಡ್ ನಿಮ್ಮ ಪೇರೆಂಟ್ಸ್ ನಿನಗೋಸ್ಕರ ಫೈಟ್ ಮಾಡಿದ್ರೆ ದೇ ವಿಲ್ ಆಲ್ಸೋ ಡೈ. ತುಂಬ ಕಠಿಣವಾಗಂದ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಪ್ರತಿಲಿಪಿಯಲ್ಲಿ ನೋಡಿ, ಹಾಗೆ ಮೆಂಬರ್ಶಿಪ್ ತೊಗೊಳ್ಳಿ. ಥ್ಯಾಂಕ್ ಯು.